ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಇವರು ಮಹಾನಟಿ ಸೀಸನ್ 1ರಲ್ಲಿ ವಿನ್ನರ್ ಆದಂತಹ ಪ್ರಿಯಾಂಕಾ ಅವರು. ಮೊದಲೇ ಒಂದು ಸಿನಿಮಾದಲ್ಲೇ ಒಳ್ಳೆ ಪ್ರೊಡಕ್ಷನ್ ಹೌಸ್ ಅವರಿಗೆ ಸಿಕ್ಕಿದೆ. ಸೊ ಏಳುಮಲೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಾಯಕಿ ನಟಿ ರೋಲ್ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಅವರು. ಸೊ ಎಷ್ಟು ಸ್ಪೆಷಲ್ ಆಗಿದೆ, ಏನೆಲ್ಲ ಅವರು ಈ ಸಿನಿಮಾಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಹಾಯ್, ನಮಸ್ಕಾರ. ನಮಸ್ತೆ. ಕಾಂಗ್ರ್ಯಾಚುಲೇಷನ್ಸ್, ಮೊದಲೇ ಸಿನಿಮಾದಲ್ಲೇ ಒಳ್ಳೆ ಪ್ರಾಜೆಕ್ಟ್ ನಿಮಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಮಹಾನಟಿಯಲ್ಲಿ ವಿನ್ನರ್ ಆದಂತಹವ್ರು ನೀವು. ಅಲ್ಲಿ ನಿಮಗೆ ಒಂದು ಪ್ರಾಮಿಸ್ ಕೂಡ ತರುಣ್ ಸರ್ ಮಾಡಿದರು. ಆ ಪ್ರಾಮಿಸ್ನ ಅವರು ಕೀಪ್ ಮಾಡ್ಕೊಂಡಿದ್ದಾರೆ. ಸೊ ಎಷ್ಟು ಸ್ಪೆಷಲ್ ಇದೆ ಈ ಮೂವಿ, ಹಾಗೆ ಮೂವಿಯಲ್ಲಿ ನಿಮ್ಮ ರೋಲ್ ಬಗ್ಗೆ ಹೇಳೋದಾದರೆ? ತುಂಬ ಸ್ಪೆಷಲ್. ಫಸ್ಟ್ ನಾನು ಅದೇ ಸ್ಟೋರಿ ಕೇಳಿದಾಗ ಫಸ್ಟು ತುಂಬ ಇಷ್ಟ ಆಯಿತು. ತರುಣ್ ಸರ್ ಪ್ರೊಡಕ್ಷನಲ್ಲಿ ಮಾಡ್ತಾಯಿದ್ದೀನಿ ಅನ್ನೋದೇ ಒಂದು ಹೆಮ್ಮೆ. ಅದೊಂದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಒಳ್ಳೆ ಸ್ಟೋರಿ ಸಿಕ್ಕಿದೆ ನನಗೆ ಅನ್ನೋದು ಒಂದು ಹ್ಯಾಪಿ ಇತ್ತು. ಆ್ಯಂಡ್ ಒಳ್ಳೆ ಟೀಮ್ ಸಿಕ್ತು ಜೊತೆಗೆ. ವೆರಿ ಎಕ್ಸೈಟೆಡ್ ನಾನು ಕೂಡ. ಫಸ್ಟ್ ಸಿನಿಮಾ ಆಫ್ಟರ್ ಮಹಾನಟಿ ದೊಡ್ಡ ಸ್ಕ್ರೀನಲ್ಲಿ ಬರೋದು ಅಂದರೆ ಅದು ಕಮ್ಮಿ ಅಲ್ಲ. ತುಂಬ ಹೀರೋಯಿನ್ಸ್ ಕಾಯ್ತಾ ಇರ್ತಾರೆ ಅವರು ಒಂದು ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು, ಒಂದೊಳ್ಳೆ ಪ್ರೊಡಕ್ಷನಲ್ಲಿ ನಾವು ಕೂಡ ಗುರುತಿಸ್ಕೊಳ್ಬೇಕು ಅಂತ. ತರುಣ್ ಸರ್ ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟಿರೋದೇ ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಸೊ ಒಂದು ಕಡೆ ತರುಣ್ ಸರ್, ಇನ್ನೊಂದು ಕಡೆ ಒಂದು ಒಳ್ಳೆ ಕತೆ ನಿಮಗೆ ಸಿಕ್ಕಿರೋದು. ಸಪೋಸ್ ತರುಣ್ ಸರ್ ಅಲ್ಲದೆ ಬೇರೆಯವ್ರು ಬಂದಿದ್ರು ಅಂತಂದ್ರೂ ನೀವು ಒಬ್ಬ ನಟಿಯಾಗಿ, ನಾಯಕಿ ನಟಿಯಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ. ಸಪೋಸ್ ಅವ್ರು ಇರಲಿಲ್ಲ ಅಂದರೂ ಕೂಡ ಈ ಮೂವಿ ಒಪ್ಕೊಳ್ತಾ ಇದ್ರಾ ನೀವು, ಹೇಗೆ? ಖಂಡಿತ ಒಪ್ಕೋತಾ ಇದೆ. ಬಿಕಾಸ್ ಆ ಸ್ಟೋರಿನೇ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ತಮಿಳ್ನಾಡಲ್ಲಿ ಹುಟ್ಟು ಬೆಳೆದಿರೋ ಹುಡುಗಿ ಒಂದು ಕರ್ನಾಟಕದಲ್ಲಿರೋ ಹುಡುಗನ್ನ ಲವ್ ಮಾಡ್ತಾಳೆ. ಸೊ ಆ ಒಂದು ಲವ್ ಹೇಗಿರುತ್ತೆ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇದೆ ಅಂದರೆ ಅದನ್ನು ಕೇಳಿದ್ರೇ ಒಂದು ಮೈ ರೋಮಾಂಚನ ಆಗುತ್ತೆ. ಇನ್ನು ಸ್ಟೋರಿ ಒಪ್ಕೊಳ್ಳೋದ್ರಲ್ಲಿ ನೀನು ಮಾಡ್ತೀಯ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಒಪ್ಕೊಳ್ತಿದ್ದೆ. ಸೊ ಹೇಳಿದರು ತಮಿಳ್ ನಾಡಲ್ಲಿ ಆಗಿರೋ, ನೀವು ತಮಿಳ್ ಹುಡುಗಿಯಾಗಿ ನೀವು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರೋದು. ಕನ್ನಡ ಮಾತಾಡ್ತಾ ಇರ್ತಾರೆ, ಅಲ್ಲಿ ತಮಿಳ್ ಸ್ಲ್ಯಾಂಗ್ ಕೂಡ ಬರ್ತಾ ಇರತ್ತೆ ಅಂತ. ಸೊ ಇದಕ್ಕೇನು ಪ್ರಿಪ್ರೇಷನ್? ಮುಂಚೆ ತಮಿಳ್ ಗೊತ್ತಿತ್ತಾ ನಿಮಗೆ? ಇದು ಈಸಿ ಆಯಿತಾ ತಮಿಳ್ ಮಾತಾಡೋದಕ್ಕೆ? ತಮಿಳ್ ಸ್ವಲ್ಪ ಕಷ್ಟ ಇತ್ತು. ಬಟ್ ಅದೇ ಸ್ಕ್ರಿಪ್ಟ್ ಇರೋದ್ರಿಂದ ಒಂದು 10 days ವರ್ಕ್ಶಾಪ್ ಮಾಡಿದ್ರು. ತರುಣ್ ಸರ್ ಸ್ವಲ್ಪ ಟ್ರೈನ್ ಮಾಡಿದ್ರು. ಸೊ ಅದರಿಂದ ಸ್ವಲ್ಪ ಈಸಿ ಆಯಿತು. ಆ್ಯಂಡ್ ಅದು ಅಷ್ಟು ಈಸಿನೇ ಇತ್ತು. ಅಷ್ಟೊಂದೇನು ಕಷ್ಟ ಆಗಲಿಲ್ಲ ಅಂತ? ಕಷ್ಟ ಅಂತ ನಾನು ಯಾವುದನ್ನು ತೊಗೊಳ್ಳಲ್ಲ. ಬಿಕಾಸ್ ಇಲ್ಲಿ ಬಂದಿರೋದೇ ಇಷ್ಟಪಟ್ಟು ಬಂದಿದ್ದೀನಿ ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ. ಸೊ ಕಷ್ಟ ಆದರೂ ಇಷ್ಟ ಆದರೂ ಮಾಡಲೇಬೇಕು, ಮಾಡ್ತಾಯಿದ್ದೀನಿ. ಓಕೆ. ಸೊ ಮಹಾನಟಿ ಅನ್ನುವಂಥ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ನೀವು ಭಾಗವಹಿಸ್ತೀರಾ, ಅಲ್ಲಿ ನೀವು ವಿನ್ ಕೂಡ ಆಗ್ತೀರಾ. ಅದಾದಮೇಲೆ ಈ ಒಂದು ಪ್ರಾಜೆಕ್ಟ್ ಸಿಗುತ್ತೆ. ಇದು ವಿನ್ ಆಗಿ ಅದೆಲ್ಲ ಮುಗಿದು ಆಲ್ಮೋಸ್ಟ್ 1 year ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಗ್ಯಾಪಲ್ಲಿ ಏನೇನು ಮಾಡಿದ್ರಿ ನೀವು? ಯಾವ ಥರ ಪ್ರಿಪ್ರೇಷನ್ ಈ ಒಂದು ಫೀಲ್ಡಿಗೆ ಬರೋದಕ್ಕೆ ಮಾಡ್ಕೊಂಡ್ರಿ? ಏನು ಮಾಡಿದ್ರಿ? ಯಾಕೆ ಲೇಟ್ ಆಯಿತು ನೀವು ಮತ್ತೆ ಕಾಣಿಸ್ಕೊಳ್ಳೋದಕ್ಕೆ ಅಂತ? ಲೇಟ್ ಯಾಕಾಯಿತು ಅಂದರೆ, ಇವಾಗ ಸಿನಿಮಾಗಳು ಸಿಗ್ತಾ ಇದೆ ಅಂತ ಅಷ್ಟೂ ಒಟ್ಟಿಗೆ ಮಾಡಿ ಏನೋ ಒಂದು ಬ್ರೇಕ್ ಆಗೋದಕ್ಕಿಂತ ಲೈಕ್ ಒಂದು ಸಿನಿಮಾಗೆ ಕಾನ್ಸಂಟ್ರೇಟ್ ಮಾಡಿ ಒಂದೊಳ್ಳೆ ಬ್ಯಾನರಲ್ಲಿ ಸಿನಿಮಾ ಬರ್ತಾ ಇದೆ. ಸೊ ಒಂದೊಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ, ಒಂದೊಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಖಂಡಿತ ಬೇಕಾಗತ್ತೆ. ಸೊ ನಾವು ಇದನ್ನು ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತ ಒಟ್ಟಿಗೆ ಬೇಗ ಮಹಾನಟಿ ಮುಗಿದ ತಕ್ಷಣ ಕಾಣಿಸ್ಕೊಳ್ಬೇಕು ಅಂತ ಆದರೆ ಏನೇನೋ ಆಗಿಬಿಡ್ತಿತ್ತು ಅಂತ ನನಗನ್ಸುತ್ತೆ ಪರ್ಸ್ನಲಿ. ಸೊ ವೆಯ್ಟ್ ಮಾಡಿ ಒಂದೊಳ್ಳೆ ಆಪರ್ಚುನಿಟಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ತರುಣ್ ಸರ್ ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ನಂಬಿಕೆ ನನಗೂ ಕೂಡ ಇದೆ. ಅದೇ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಒಳ್ಳೆ ರೀತಿಯಲ್ಲಿ ಜನ ಕಾಣಿಸ್ಕೊಳ್ಳೋಣ ಒಳ್ಳೆ ಪ್ರಾಜೆಕ್ಟ್ ಮೂಲಕ ಅಂತ ಐ ವಾಸ್ ವೆಯ್ಟಿಂಗ್. ಓಕೆ. ನ್ಯೂ ಕಮರ್ಸ್ಗೆ ಮೇನಾಗಿ ಏನಿರುತ್ತೆ ಅಂತಂದರೆ, ಒಂದು ಒಳ್ಳೆ ಟೀಮ್ ಅನ್ನೋದು ಬೇಕಾಗತ್ತೆ, ಅದರ ಜೊತೆಗೆ ಒಳ್ಳೆ ಕಥೆ ಬೇಕಾಗತ್ತೆ, ಅದ್ರ ಜೊತೆಗೆ ನಿಮ್ಮ ಪಾರ್ಟ್ ಕೂಡ ಅಲ್ಲಿ ಒಂದು ಸ್ಕ್ರೀನ್ ಸ್ಪೇಸ್ ಅಂತ ಹೇಳ್ತೀವಿ, ಅದು ಕೂಡ ನೋಡಬೇಕಾಗತ್ತೆ. ಎಲ್ಲವನ್ನೂ ನೋಡ್ತಾ ಹೋದರೆ ಒಬ್ಬ ನ್ಯೂ ಕಮ್ಮರ್ಗೆ ಒಂದು ಒಳ್ಳೆ ರೀತಿಯಾದಂತಹ ಸ್ಕ್ರೀನ್ ಸ್ಪೇಸ್ ನಿಮಗೆ ಸಿಕ್ಕಿದೆಯಾ? ಮತ್ತು ಪ್ರೊಡಕ್ಷನ್ ಹೌಸಲ್ಲಿ ನಿಮಗೆ ಎಷ್ಟು ಕಂಫರ್ಟ್ ಫೀಲ್ ಮಾಡಿಸಿದ್ರು? ಬಿಕಾಸ್ ನೀವು ಕಮ್ಮರ್ ಆಗಿರೋದ್ರಿಂದ, ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿರೋಂಥವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋದ್ರಿಂದ. ಸೊ ನಿಮಗೆ ಎಷ್ಟು ಕಷ್ಟ ಆಯಿತು? ಹಾಗೆ ನಿಮ್ಮ ಸ್ಕ್ರೀನ್ ಸ್ಪೇಸ್ ಬಗ್ಗೆ? ಇದು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿನೇ ಇದೆ. ತುಂಬ ಸ್ಪೇಸ್ ಇದೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ. ಅದೊಂದು ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಒಳ್ಳೆ
ಆಪರ್ಚುನಿಟಿ ಜೊತೆಗೆ ಲೈಕ್ ಹಿಂಗೆ ಬಂದು ಹಿಂಗೆ ಹೋಗೋ ಥರ ಇರಬಾರ್ದು, ನಂದು ಅಂತ ಒಂದಷ್ಟು ಪರ್ಫಾಮೆನ್ಸ್ ಇರಬೇಕು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಎಲ್ಲ ಥರ ಒಂದೇ ಪ್ರಾಜೆಕ್ಟಲ್ಲಿ ನನಗೆ ಸಿಕ್ಕಿದೆ. ಸೊ ಅದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸೆಟ್ಟಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ರಾಣಾ ಸರ್ ಆಗಿರ್ಬೋದು, ನಮ್ಮ ಪುನೀತ್ ಸರ್ ಡೈರೆಕ್ಟರ್ ಆಗಿರ್ಬೋದು, ಆ್ಯಂಡ್ ತರುಣ್ ಸರ್, ಇವ್ರನ್ನೆಲ್ಲ ನೋಡಿದಾಗ ಸ್ಟಾರ್ಟಿಂಗ್ ಭಯ ಆಯಿತು, ಹೇಗೆ ಇವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ನನಗೇನೂ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಹೇಗೆ ಬರೋದು ಅನ್ನೋದು ಇತ್ತು. ಆ್ಯಂಡ್ ಅಷ್ಟೇ ಭಯ ಇತ್ತು. ಆ್ಯಂಡ್ 2-3 ಡೇಸಲ್ಲೇ ಎಲ್ಲ ಕಂಫರ್ಟ್ ಫೀಲ್ ಕೊಟ್ಟರು. ಲೈಕ್ ತರುಣ್ ಸರ್ ಅವ್ರ ಜೊತೆನೇ ಕೂರಿಸ್ಕೊಂಡು ಊಟ ಮಾಡೋದಿರ್ಬೋದು, ಆ್ಯಂಡ್ ಒಟ್ಟಿಗೆ ಟೇಬಲಲ್ಲಿ ಎಲ್ಲರೂ ಊಟ ಮಾಡ್ತಾಯಿದ್ವಿ. ಆ್ಯಂಡ್ ಏನೇ ಒಂದು ಡೌಟ್ಸ್ ಇದ್ರೂ ಲೈಕ್ ತರುಣ್ ಸರೇ ಕೇಳ್ತಿದ್ರು, ಏನಾದರೂ ಡೌಟ್ಸ್ ಇದೆಯಾ, ಅಥವಾ ಪುನೀತ್ ರಂಗಸ್ವಾಮಿ ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ಈ ಥರ ಎಲ್ಲ ಇದ್ದಿದ್ದರಿಂದ ನಾಗಭರಣ ಸರ್ ಪ್ರತಿ ಸಲನೂ ಏನಾದರೂ ಲೈಕ್ ಹೇಳ್ಕೊಡ್ತಾಯಿದ್ರು. ಏನಾದರೂ ಫಂಬಲ್ ಮಾಡಿದ್ರೆ ಅಥವಾ ಭಯ ಆಗ್ತಾಯಿದ್ರೆ ಒಂದಷ್ಟು ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ನನಗೆ ಹೇಳಿ, ಈ ಥರ ಸೆಟ್ ತುಂಬ ಕಂಫರ್ಟ್ ಝೋನ್ ಕೊಟ್ಟಿತ್ತು. ಒಳ್ಳೆ ಬೆಸ್ಟ್ ಟೀಮ್ ಅಂತ ಹೇಳ್ಬೋದು. ಒಂದಿಷ್ಟು ಜನನ ನಾನು ಮಾತಾಡ್ಸಿದ್ದೀನಿ. ಅದರಲ್ಲಿ ಕೆಲವೊಂದಿಷ್ಟು ಜನ ಹೇಳಿರೋ ಮಹಾನಟಿ ಈ ಒಂದು ರಿಯಾಲಿಟಿ ಶೋ ಆದಮೇಲೆ ಮತ್ತೆ ಬ್ಯಾಕ್ ಟು ಡೇ ಲೈಫ್ ನಮ್ಮದೇನಿದೆಯೋ ಅದರಲ್ಲೇ ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಂತ ಕೂಡ ಹೇಳಿದರುಂಟು. ಬಟ್ ನಿಮಗೆ ಅವರಿಂದ ಎಲ್ಲ ಒಂದು ಸ್ವಲ್ಪ ಸ್ಪೆಷಲ್ ಆಯಿತು, ಬಿಕಾಸ್ ಇವಾಗ ಒಂದು ಮೂವಿ ನೀವು ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ಡೇ ಟು ಡೇ ಲೈಫಲ್ಲಿ ನೀವು ಹೋಗೋದಕ್ಕಾಗಲ್ಲ. ಮತ್ತು ಇವಾಗ ಏನು ಮಹಾನಟಿಗೆ ಮುಂಚೆ ಏನು ಮಾಡ್ತಿದ್ರಲ್ಲ ಕೆಲವೊಂದಿಷ್ಟು ಜನ ಮತ್ತು ಅದೇ ಒಂದು ಫೀಲ್ಡ್ಗೆ ಹೋಗಿರೋದು. ಅವ್ರ ಲೈಫಲ್ಲಿ ಎಂತನೂ ಚೇಂಜ್ ಆಗಿಲ್ಲ. ಬಟ್ ನಿಮ್ಮಲ್ಲಿ ಮಹಾನಟಿಯಿಂದ ತುಂಬಾ ಒಳ್ಳೆ ಚೇಂಜಸ್ ಲೈಫಲ್ಲಿ ಆಗಿದೆ. ಸೊ ಎಷ್ಟು ನೀವು ಪ್ರೌಡ್, ಇನ್ ದ ಸೆನ್ಸ್ ಇನ್ ಜನರಲ್ ಆಗಿ ಹೇಳೋದು, ಎಷ್ಟೊಂದು ಜನ ಬಿಕಾಸ್ ಕಾಣಿಸ್ಕೊಳ್ತಾ ಇಲ್ಲ. ಫಸ್ಟ್ ಸೀಸನಲ್ಲೂ ಕೂಡ ಎಷ್ಟೊಂದು ಜನ ಬಂದು ಹೋದರು, ಕಾಣಿಸ್ಕೊಂಡಿಲ್ಲ ಬೇರೆ ಕಡೆ. ಬಟ್ ನಿಮಗೆ ಆ ಥರದ್ದೊಂದು ಆಪರ್ಚುನಿಟಿ, ಒಳ್ಳೆ ಆಪರ್ಚುನಿಟಿ ಸಿಕ್ತು. ಎಷ್ಟು ಸ್ಪೆಷಲ್ ಫೀಲ್ ಇದೆ, ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂತ. ಇದು ಕಾಣಿಸ್ಕೋತಿಲ್ಲ ಅಂತ ಯಾರೂ ಇಲ್ಲ, ಎಲ್ಲರೂ ಕೂಡ ಒಂದೊಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಒಂದಷ್ಟು ಹೆಸರುಗಳು ಮಾಡ್ತಿದ್ದಾರೆ ಮಹಾನಟಿ ವೇದಿಕೆ ಮೂಲಕ. ಆ್ಯಂಡ್ ನಾನು ದಿನ ನೋಡ್ತಾನೆ ಇರ್ತೀನಿ, ಪ್ರತಿಯೊಬ್ಬರೂ ಸೀರಿಯಲ್ ಇರ್ಬೋದು, ಆ್ಯಂಡ್ ರೀಲ್ಸ್ ಇರ್ಬೋದು, ಸಿನಿಮಾ ಇರ್ಬೋದು, ಒಬ್ಬೊಬ್ಬರು ಒಂದೊಂದು ಥರ ಒಳ್ಳೊಳ್ಳೆ ವರ್ಕ್ಸ್ ಮಾಡ್ತಾ ಇದ್ದಾರೆ. ಸೊ ನನಗೆ ಇದು ತುಂಬ ಸ್ಪೆಷಲ್. ಆಫ್ಟರ್ ಮಹಾನಟಿ ಈ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆ್ಯಂಡ್ ಸಿಕ್ಕಿದೆ, ಖುಷಿ ಇದೆ ತುಂಬ. ನನಗೆ ಹೇಳ್ಕೊಳಕ್ಕೆ ಬರ್ತಾ ಇಲ್ಲ, ಬಟ್ ತುಂಬ ಖುಷಿ ಇದೆ.